ಇತ್ತು ಅಂದರೆ ಗುರಿ ಇರಬಹುದು, ಅದನ್ನು ಆಸೆ ಆಕಾಂಕ್ಷೆ ಅಂತ ಕರಿಬಹುದು, ನೀವು ಕನಸು ಅಂತ ಕರಿಬಹುದು. ಅದಿದ್ದರೆ ನಿಮಗೆ ಖಂಡಿತ ಅದ್ರ ಸುತ್ತಮುತ್ತಲೂ ನೀನು ಹೀಗೆ ಹೀಗೆ ಇದನ್ನು ನಾನು ಅಚೀವ್ ಮಾಡಬೇಕು, ಈ ಕನಸನ್ನ ನನಸು ಮಾಡಬೇಕು ಅಂದಾಗ ನೀವು ಅದ್ರ ಸುತ್ತಮುತ್ತಲು ಅದಕ್ಕೆ ಇದಾಗಂಗೆ ಸಪೋರ್ಟ್ ಆಗಂಗೆ ಅದನ್ನು ಅಚೀವ್ ಮಾಡಲಿಕ್ಕೆ ಏನೇನು ಅಭ್ಯಾಸಗಳು ಬೇಕು, ಏನೇನು ಆ್ಯಕ್ಷನ್ಸ್ ತೊಗೋಬೇಕು ಅದನ್ನು ಮಾಡ್ತಾ ಹೋಗ್ತೀರಾ. ಅದರಿಂದ ನಿಮಗೆ ದೀರ್ಘಾಯುಷ್ಯು ಕೂಡ ಸಿಕ್ಕುತ್ತೆ, ಆಯುಷ್ ಕೂಡ ಜಾಸ್ತಿ ಆಗುತ್ತೆ, ಆರೋಗ್ಯವು ನಿಮ್ಮದು ಇಂಪ್ರೂವ್ ಆಗುತ್ತೆ, ಎಲ್ಲದೂ ಚೆನ್ನಾಗೇ ಆಗುತ್ತೆ. ಸೊ ಇದೆಲ್ಲ ಮಾಡಲಿಕ್ಕೆ ಒಂದು ಹ್ಯಾಕ್ ಇದೆ ಅಂತ ಸಂಶೋಧನೆಯಿಂದ ಗೊತ್ತಾಗಿದೆ. ಸೊ ಗುರಿಯೊಂದು ಹೊಂದಿರುವುದು ದೇಹದಲ್ಲಿ ಈ ಜೀನ್ಸಿಗೆ ಸಂಬಂಧಪಟ್ಟಿದ್ದು ಇನ್ಫ್ಲಮೇಷನ್ ಇರುತ್ತೆ ಬಾಡಿಲಿ ಕೆಲವರಿಗೆ, ಅದನ್ನು ಕೂಡ ಕಡಿಮೆ ಮಾಡುತ್ತಂತೆ, ಅದನ್ನು ನಿವಾರಣೆ ಮಾಡುತ್ತೆ. ಏನಾದ್ರು ಗುರಿ ಇಟ್ಕೊಂಡು ನಾವು ಉತ್ಸಾಹದಿಂದ ನಾವು ಅದು ಮಾಡ್ತಾಯಿದ್ರೆ ಇನ್ಫ್ಲಮೇಷನ್ಸ್ ಎಲ್ಲ ಇರುತ್ತೆ, ಅದು ಆ್ಯಕ್ಚುಲಿ ಫಿಸಿಕಲ್ಲಾಗಿ ಇರುತ್ತೆ, ಅದು ಉರಿ ಇರುತ್ತೆ, ಉರಿ ಆಗೋದು ಇದಾಗೋದು ಇನ್ಫ್ಲಮೇಷನ್ಸ್ ಎಲ್ಲ ಇರುತ್ತೆ, ಅದು ನಮ್ಮ ಜೀನ್ ರಿಲೇಟೆಡ್ ಅದು. ಸೊ ಅದನ್ನು ಕೂಡ ಅದು ಕಡಿಮೆ ಆಗುತ್ತೆ, ಅದು ಬೆಳವಣಿಗೆ ಆಗೋದಕ್ಕೆ ಬಿಡಲ್ಲಂತೆ, ಆ ಜೀನ್ಸ್ ಸಪ್ರೆಸ್ ಮಾಡುತ್ತಂತೆ. ಸೊ ಹಾಗೆಯೇ ನಮ್ಮದು ಜೀವಕೋಶದ ಸಾವು ಇದೆಯಲ್ಲ ಆ ಪ್ರಕ್ರಿಯೆನೂ ನಿಧಾನ ಮಾಡುತ್ತೆ. ಸೊ ಈ ಸೆಲ್ಸ್ ಡೆತ್ ಆಗ್ತಾ ಅಂದರೆ ಕಡಿಮೆ ಆಗ್ತಾ ಹೋಗುತ್ತೆ, ನಮ್ಮದು ವಯಸ್ಸಾಗ್ತಾ ಆಗ್ತಾ ಲಿವಿಂಗ್ ಸೆಲ್ಸ್ ಎಲ್ಲ ಕಡಿಮೆ ಕಡಿಮೆ ಆಗ್ತಾ ಹೋಗುತ್ತಲ್ಲ, ಅದನ್ನು ಕೂಡ ಆ ಪ್ರಕ್ರಿಯೆನೂ ನಿಧಾನಗೊಳಿಸುತ್ತೆ. ಇದರ ಜೊತೆಗೆ ಸೊ ಈ ಪುಸ್ತಕ ಲೇಖಕರು ಇನ್ನೂ ಕೆಲವೊಂದು ನಮಗೆ ಕಾರಣಗಳನ್ನು ಕೊಡ್ತಾರೆ. ಏನಂತ ಹೇಳಿದ್ರೆ ಇದ್ರ ಬಗ್ಗೆ, ಇಕಿಗೈ ಬಗ್ಗೆ, ಆಮೇಲೆ ಈ ಪುಸ್ತಕ ಏನಕ್ಕೆ ಓದಬೇಕು ಅಂತ ಅವರು ಕೆಲವೊಂದು ಇಂಪಾರ್ಟೆಂಟ್ ಕಾರಣಗಳನ್ನು ಹೇಳಿದ್ದಾರೆ. ಸೊ ಮೊದಲನೇ ಕಾರಣ ಏನಂತ ಹೇಳಿದ್ರೆ ಇದು ಉದ್ದೇಶನ ತೋರಿಸುತ್ತಂತೆ. ಸೊ ಒಂದು ಉತ್ತಮ ಉದ್ಯೋಗನ ಹುಡುಕೋದು, ಅಥವಾ ಮನೆ ಖರೀದಿ ಮಾಡೋದು, ವಿಶೇಷ ಅಡುಗೆ ಮಾಡೋದು, ಅಥವಾ ಪರೀಕ್ಷೆಯಲ್ಲಿ ಒಳ್ಳೆಯ ಮಾರ್ಕ್ಸ್ ತಗೊಂಡು ಪಾಸ್ ಆಗೋದು, ಇವೆಲ್ಲ ಸಣ್ಣ ವಿಷಯ ಆಗಿರ್ಬೋದು. ಆದರೆ ಅದು ನಮಗೆ ಸಕ್ರಿಯ ಆಗಲು ಸಹಾಯ ಮಾಡುತ್ತದೆ. ಏಕೆಂದರೆ ನಮ್ಮ ಗುರಿಗಳು ಎಷ್ಟೇ ದೊಡ್ಡದಾಗಿರಲಿ ಚಿಕ್ಕದಾಗಿರಲಿ ನಮ್ಮನ್ನು ಮುನ್ನಡೆಸುತ್ತೆ. ಸೊ ಅದು ನಮಗೆ ಜೀವನದಲ್ಲಿ ಸಕ್ರಿಯವಾಗಿರಲು ಮತ್ತು ಸಂತೋಷ ಆಗಿರಲು ಒಂದು ಉದ್ದೇಶ ಕೊಡುತ್ತಲ್ವ, ಅದನ್ನು ನಮಗೆ ಇದು ಮಾಡಿಕೊಡುತ್ತೆ, ಅವಕಾಶ ಮಾಡಿಕೊಡುತ್ತೆ. ಆದರೆ ಏನಾದ್ರೂ ಪ್ರಾರಂಭ ಮಾಡಲಿಕ್ಕೆ ಮೊದಲನೇದಾಗಿ ನಾವು ಅದ್ರ ಬಗ್ಗೆ ತಿಳ್ಕೋಬೇಕು. ಆಮೇಲೆ ಅದು ಮಾಡಲಿಕ್ಕೆ ಏನು ಕಾರಣ, ಉದ್ದೇಶ ಏನು, ಅದನ್ನು ನಿರ್ಧಾರ ಮಾಡಬೇಕಾ, ತುಂಬಾ ಅತ್ಯಗತ್ಯ. ಏಕೆಂದರೆ ಆರೋಗ್ಯ ಮತ್ತು ಸಂಪತ್ತು, ವ್ಯವಹಾರ ಅವೆಲ್ಲ ಪ್ರಾರಂಭ ಮಾಡೋಕ್ಕೆ ಒಂದು ಸಮಯನೂ ಕೂಡ ನಿಗದಿಪಡಿಸೋದು ತುಂಬ ಮುಖ್ಯವಾಗಿರುತ್ತೆ. ಅಂದರೆ ನಮ್ಮ ಡೈಲಿ ಲೈಫಲ್ಲಿ ಒಂದು ಅಲೋಕೇಟ್ ಮಾಡಬೇಕು, ಟೈಮ್ ಅಲೋಕೇಟ್ ಮಾಡಬೇಕು, ಅದು ತುಂಬ ಇಂಪಾರ್ಟೆಂಟ್. ಇಲ್ಲಿ ಲೇಖಕರು ಅವರು ಬರೆದಿದ್ದಾರಲ್ಲ, ಅವ್ರು ಹೇಳ್ತಾರೆ, ಅವ್ರ ಕತೆ ಹೇಳ್ತಾ ಹೋಗ್ತಾರೆ. ಏನಂತ ಹೇಳಿದ್ರೆ ಅವ್ರದ್ದು ಒಂದು ದೊಡ್ಡ ಗುರಿ ಅರಿವಾಗುತ್ತಂತೆ. ಅವ್ರಿಗೆ ತುಂಬ ದೊಡ್ಡ ಗುರಿ ಏನು ಅನ್ನೋದು ಗೊತ್ತಾದ್ಮೇಲೆ ಅದಕ್ಕೆ ಸಂಬಂಧಪಟ್ಟಂಗೆ ಪ್ರತಿಯೊಂದು ಸಣ್ಣದು ದೊಡ್ಡ ಕೆಲಸನೂ ಮಾಡ್ತಾ ಹೋಗ್ತಾರೆ. ಅದರಿಂದ ಎಷ್ಟು ಶಾಂತಿ ಸಂತೋಷ ಬರಲಿಕ್ಕೆ ಶುರು ಆಯಿತು, ಅದರಿಂದ ಹೇಗೆ ಎಕ್ಸ್ಪೀರಿಯೆನ್ಸ್ ಮಾಡಿಕೊಂಡ್ರು. ಸೊ ಹಾಗೆ ಪ್ರತಿಯೊಂದು ಕ್ರಿಯೆಯು ಅವರ ಜೀವನನ ಸಂತೋಷದಿಂದ ಕೂಡಿರುತ್ತೆ ಅನ್ನೋ ಭಾವನೆಯನ್ನು ಮೂಡಿಸುತ್ತೆ ಅಂತ ಹೇಳ್ತಾರೆ.